ಚಾನಲ್. ಸೊ ಈಗ ಆಫ್ಟರ್ನೂನ್ ಆಗಿದೆ. ಸೊ ನಾವು ಆಫ್ಟರ್ನೂನ್ ಸ್ವಲ್ಪ ಶಾಪಿಂಗ್ಗೆ ಅಂತ ಹೋಗ್ತಾ ಇದ್ದೀವಿ. ಸೊ ನಿನ್ನೆ ಅಷ್ಟೇ ನಮ್ಮದು ಕಾರ್ ಬಂತು. ಸೊ ಈಗ ಬೇಬಿ ಸೀಟರ್ ಪರ್ಚೇಸ್ ಮಾಡಬೇಕು. ಹಾಗಾಗಿ ಲೇಖನಂಗೆ ಸ್ವಲ್ಪ ಶಾಪಿಂಗ್ ಇತ್ತು. ಹಾಗೆ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಆಚೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹಾಗಾದರೆ ವಿಡಿಯೋ ನೋಡ್ಕೊಂಬರೋಣ. ಓಕೆ, ಹಾಯ್. Are you excited? Yeah. ರೋಡ್ಸ್ ಎಲ್ಲ ಫುಲ್ ಎಂಟಿ ತುಂಬ ಚೆನ್ನಾಗಿ ಅನಿಸ್ತಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ನಾವು US ಬಂದಾದ್ಮೇಲೆ ಇದೇ ಫಸ್ಟ್ ಟೈಮ್ ನಾವು ಆಚೆ ಹೋಗ್ತಾ ಇರೋದು. ಸೊ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಇವತ್ತು ಆ್ಯಕ್ಚುಲಿ ಸ್ವಲ್ಪ ಬಿಸಿಲಿದೆ. ಯೂಶ್ವಲಿ ಕ್ಲೌಡಿ ಇರುತ್ತೆ, ಇಲ್ಲಾಂದರೆ ಮಳೆ ಬರ್ತಾ ಇರುತ್ತೆ ಈ ಪ್ಲೇಸಲ್ಲಿ. ಇವತ್ತು ಸ್ವಲ್ಪ ಬಿಸಿಲಿದೆ, ಅದೊಂಥರ ಖುಷಿ. At the next light, use the left lane to turn left. Street southwest. ಈಗ ನಾವು ವಾಲ್ಮಾರ್ಟ್ ಹತ್ರ ರೀಚ್ ಆಗಿದ್ದೀವಿ. ಸೊ ಅಲ್ಲಿ ಶಾಪಿಂಗ್ ಹೋಗೋದು. ಸೊ ಅಲ್ಲಿ ಹೋಗಿ ಅಲ್ಲಿ ಹೇಗಿದೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ಓಕೆ, ಹೌ ವಾಸ್ ದ ಜರ್ನಿ? Yeah, it was good. ಗುಡ್. Yeah. And we are going to buy baby seater now. ಇಸ್ ಇಟ್? ಓಕೆ, ಎಲ್ಲಿಗೆ ಹೋಗ್ತಿದ್ದೀವಿ ನಾ ಈಗ? Baby seater by Bharati. ವಾಲ್ಮಾರ್ಟ್. I don't know the names of that one. ಯಾ, ಓಕೆ. Hey, look at that pakshi. Appa, pakshi nodu mere. So how is the experience? Nice. Because the rules are a bit difficult, right? ಸ್ವಲ್ಪ ಕನ್ಫ್ಯೂಸ್ ಆಗುತ್ತಲ್ಲ. ಸೊ ಇನ್ಸೈಡ್ ದ ವಾಲ್ಮಾರ್ಟ್ ಈ ಥರ ಇದೆ. ಜಸ್ಟ್ ಶಾಪಿಂಗ್ ಮಾಲ್ ಥರ ಅಷ್ಟೇ, ಬೇರೆ ಏನಿಲ್ಲ. ಬಟ್ ಇಲ್ಲಿ ವಾಲ್ಮಾರ್ಟಲ್ಲಿ ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಾಸ್ಟ್ ಎಲ್ಲ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಕ್ಲಾತಿಂಗ್ ಆಗಿರ್ಬೋದು ಎಲ್ಲದೂ. ಸೊ ಹಾಗಾಗಿ ಬಂದ್ವಿ ಇಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು. ಸೊ ಮೇನ್ಲಿ ನಮಗೆ ಇಲ್ಲಿ ಬೂಸ್ಟರ್ ಬೇಕಿತ್ತು. ಸೊ ಕಾರ್ ಸಿಕ್ತು ನಮಗೆ. ಸೊ ಕಾರ್ ಸಿಕ್ಕಾದ್ಮೇಲೆ ಎಕ್ಸ್ಪ್ಲೋರ್ ಮಾಡಬೇಕು, ಹೊರಗಡೆ ಹೋಗಬೇಕು ಅಂದಾಗ ಮಕ್ಕಳಿಗೆ ಕಂಪಲ್ಸರಿ ಸೀಟರ್ ಇರಲೇಬೇಕು. ಹಾಗಾಗಿ ನಾವು ಫಸ್ಟ್ ಸೀಟರ್ ಪರ್ಚೇಸ್ ಮಾಡಿಕೊಂಡು ಹಾಗೆ ಶಾಪಿಂಗ್ ಏನಾರ ಇದ್ದರೆ ನೋಡ್ಕೊಂಡು ಬರೋಣ ಅಂತ ಬಂದ್ವಿ. ಸೊ ನಮಗೆ ಇಲ್ಲಿ ಫ್ರಮ್ A to Z ಎಲ್ಲ ಸಿಗುತ್ತೆ. ಫ್ರಮ್ ದ ಎಲೆಕ್ಟ್ರಿಕ್ ಥಿಂಗ್ಸಿಂದ ಹಿಡಿದು ಕ್ಲಾತಿಂಗ್ ಆಗಿರ್ಬೋದು, ಟಾಯ್ಸು ಮಕ್ಕಳಿಗೆ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಸಿಗುತ್ತೆ. ಹಾಗಾಗಿ ತುಂಬ ಜನ ಇಂಡಿಯನ್ಸ್ ಎಲ್ಲ ಇಲ್ಲಿ ವಾಲ್ಮಾರ್ಟ್ನ ಪ್ರಿಫರ್ ಮಾಡ್ತಾರೆ. ಸೊ ಇಲ್ಲಿ ಒನ್ ಸ್ಟಾಪ್ ಥರ ಎಲ್ಲದೂ ಸಿಗುತ್ತೆ. ಹಾಗಾಗಿ ನೈಸ್. ನೋ, ಹೌ ಮಚ್ ಇಟ್ ಇಸ್? 14 or 9.
ಸೊ ನಮ್ಮ ಇಂಡಿಯಾದಲ್ಲಿ ಕಂಪೇರ್ ಮಾಡಿದರೆ ಇಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂದರೆ ಎಲ್ಲ ಒಂದೇ ಫ್ಲೋರಲ್ಲಿದೆ. ಅಂದರೆ ಲೈಕ್ ನಮ್ಮ ಕಡೆ ಮಾಲ್ಸಲ್ಲಿ ಒಂದೊಂದು ಸೆಕ್ಷನ್ಸ್ ವೈಸು ಫ್ಲೋರ್ಸ್ ವೈಸ್ ಡಿವೈಡ್ ಮಾಡ್ತಾರೆ. ಇಲ್ಲಿ ಸ್ಪೇಸ್ ಚೆನ್ನಾಗಿ ಸಿಕ್ಕಿದೆ, ಹಾಗಾಗಿ ಎವ್ರಿಥಿಂಗ್ ಅಟ್ ಒನ್ ಫ್ಲೋರಲ್ಲೇ ಇದೆ. ಸೊ ನಮಗೆ ಬೇಕಾಗಿರೋಂಥದ್ದು ಫೈನಲಿ ಬೂಸ್ಟರ್ ಸಿಕ್ತು. ಬಟ್ ತುಂಬಾ ವಾಕ್ ಮಾಡ್ಕೊಂಡು ಬಂದ್ವಿ, ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಬಂದು. ಸೊ ಇದನ್ನು ಎಕ್ಸ್ಪ್ಲೋರ್ ಮಾಡಿ ಸೊ ನಮಗೆ ಬೇಕಾಗಿರೋವಂಥದ್ದು ಪರ್ಚೇಸ್ ಮಾಡ್ಕೊಂಡ್ವಿ. ಓಕೆನಾ? ಮುಗೀತು, ಒಂದೇ ಪರ್ಚೇಸ್ ಮಾಡಿದ್ರು. ಎಸ್, US ಕರೆನ್ಸಿ. ಇಲ್ಲಿ ಆ್ಯಕ್ಚುಲಿ ಒಂದು ಖುಷಿಯಾಗಿದ್ದೇನು ಅಂದರೆ ಕಾಯಿನ್ಸ್ಗಳು ಸಿಗುತ್ತೆ ಇನ್ನು. ಸೊ ನಮ್ಮ ಕಡೆ ಸರ್ಕ್ಯುಲೇಟ್ ಆಗೋದೇ ಕಡಿಮೆ ಅಲ್ವಾ ಕಾಯಿನ್ಸ್ ಎಲ್ಲ. ನೋಡಿದರೆ ಒಂಥರ ಖುಷಿ ಆಯಿತು ಕಾಯಿನ್ಸ್ನ ನೋಡಿದಾಗ. ಸೀಟರ್ ಬೇಕು, ಸೀಟರ್. ಸೊ ಇವಾಗ ತಂದಿರೋ ಬೂಸ್ಟರ್ನ ಇಲ್ಲಿ ಅರೇಂಜ್ ಮಾಡಿಬಿಟ್ಟು ಲೇಖನಂಗೆ ಸೀಟ್ ಅರೇಂಜ್ ಮಾಡಿಕೊಡ್ಬೇಕು ಅಲ್ಲಮ್ಮ? ಸೊ ನಾವು ಅಂದ್ಕೊಂಡಂಗೆ ಬೂಸ್ಟರ್ ಸಿಕ್ತು. ಸೊ ಇವಾಗ ಲೇಖನಂಗೆ ಸೀಟ್ ಅರೇಂಜ್ ಮಾಡಿಕೊಡ್ಬೇಕು. ವಾಟ್ ಹ್ಯಾಪೆಂಡ್? I want gumball. ಗಂಬಾಲ್ ಬೇಕಂತ ಅವ್ರವ್ರ ಟೆನ್ಷನ್ ಅವ್ರವ್ರಿಗೆ. ಕಾಂಟ್ ಹೆಸ್ಲಿದೆ ನೋಡಿ, ಇಷ್ಟು ಬಿಸಿಲಿದೆ. ಬಟ್ ಕೋಲ್ಡ್ ಅನಿಸ್ತಾ ಇದೆ. ಸೊ ನಾನು ಎಲ್ಲಿ ಹೋದರೂ ಜಾಕೆಟ್ನ ಕ್ಯಾರಿ ಮಾಡಿಬಿಡ್ತೀನಿ. ಸೊ ಕೋಲ್ಡ್ ಆಯಿತು ಅಂದರೆ ಜಾಕೆಟ್ ವೇರ್ ಮಾಡ್ತೀನಿ, ಅದರ್ವೈಸ್ ವಿಂಟರ್ ವೇರ್ ಮಾಡಿರ್ತೀನಿ. ಸೊ ಇವನ್ ಲೇಖನೂ ಸೇಮ್ ನನ್ನ ಥರನೇ. ದಟ್ ಈಸ್ ವೈ ಅವಳಿಗೆ ರಿಸ್ಕೇ ಬೇಡ ಅಂತ ಜಾಕೆಟ್ ವೇರ್ ಮಾಡಿಸಿನೇ ಕರ್ಕೊಂಡು ಬಂದುಬಿಡ್ತೀನಿ. ಸೊ ದಟ್ ಶೀಲ್ ಬಿ ಕಂಫರ್ಟಬಲ್. ಅವಳು ಕಂಫರ್ಟಬಲ್ ಇದ್ದಾಳೆ ಅಂದರೆ ನಮ್ಮನ್ನು ಕಂಫರ್ಟಬಲ್ ಇರೋಕ್ಕೆ ಬಿಡ್ತಾಳೆ. ಸೊ ಹೊಸ ಕಾರ್ ಇದು. ಸೊ ಕಾರ್ ಹೇಗಿದೆ ಆ್ಯಂಡ್ ರೂಲ್ಸ್ ಎಲ್ಲ ಹೇಗೆ ಅನ್ನಿಸ್ತಿದೆ ಅಂತ ಹೇಳಿಬಿಟ್ಟು ನಮ್ಮ ಹಸ್ಬೆಂಡ್ನ ಕೇಳೋಣ. ಹಲೋ. ಹಾಯ್. ಸೊ ಹೇಗಿದೆ ವೆಹಿಕಲ್? ಚೆನ್ನಾಗಿದೆ. ಓಕೆ. ಸ್ವಲ್ಪ ರೂಲ್ಸ್ ಎಲ್ಲ ಚೇಂಜ್ ಇರುತ್ತಲ್ಲ, ಓಕೆ. ಫಸ್ಟ್ ಟೈಮ್ ಡಿಫ್ರೆಂಟ್ ಅನಿಸುತ್ತೆ. ಬಟ್ ಸ್ವಲ್ಪ ಪ್ರಾಕ್ಟೀಸ್ ಆಗ್ತಾ ಇಟ್ಸ್ ಫೈನ್. ತುಂಬ ಏನು ಡಿಫಿಕಲ್ಟ್ ಅನಿಸಲ್ಲ. ಓನ್ಲಿ ಥಿಂಗ್ ಈಸ್ ಲೆಫ್ಟ್ ಆ್ಯಂಡ್ ರೈಟ್ ಲೈನ್ ಫಾಲೋ ಮಾಡಬೇಕಾದ್ರೆ ನಮಗೆ ಲೆಫ್ಟ್ ಟೆಂಡೆನ್ಸಿ ಇರುತ್ತೆ. ಸೊ ರೈಟ್ ಸೈಡ್ ಹೋಗ್ಬೇಕಾದ್ರೆ ಯಾವಾಗಲೂ ರೈಟ್ ಸೈಡ್ ನೋಡ್ಕೊಂಡು ಹೋಗಬೇಕಾಗತ್ತೆ. ಅಪಾರ್ಟ್ ಫ್ರಮ್ ದಟ್ ಇಟ್ಸ್ ಗುಡ್. ಸೊ ಡ್ರೈವಿಂಗ್ ಬರೋವ್ರಿಗೂ ಸಹ ಪರ್ಫೆಕ್ಟಾಗಿ ಎಕ್ಸ್ಪೀರಿಯನ್ಸ್ಡ್ ಇರೋ ಅಂಥವ್ರಿಗೂ ಸಹ ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಸ್ ಅನಿಸುತ್ತೆ. ಬಟ್ ಲೇಟರ್ ಆನ್ ಅಡ್ಜಸ್ಟ್ ಆಗಿಬಿಡುತ್ತೆ ಅಲ್ವಾ? ಸೊ ಎಕ್ಸ್ಪೀರಿಯನ್ಸ್ ಇರೋ ಅಂಥವ್ರಿಗೂ ಸಹ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೂ ಸಹ ಲೈಕ್ ಫಸ್ಟ್ ಟೈಮ್ ವೆನ್ ಯೂರ್ ಡ್ರೈವಿಂಗ್ ಆನ್ ದ ಲೆಫ್ಟ್ ಸ್ಟೀರಿಂಗ್ ಸೊ ಸ್ವಲ್ಪ ಚೇಂಜಸ್ ಅನಿಸುತ್ತೆ ರೈಟ್ ಸೈಡ್ ಕಂಪೇರ್ ಮಾಡಿದ್ರೆ. ಸೊ ರೂಲ್ಸ್ ಎಲ್ಲ ಹೆಂಗೆ ಅನಿಸುತ್ತೆ? ರೂಲ್ಸ್ ಇಸ್ ಕ್ವೈಟ್ ಸ್ಟ್ರಿಕ್ಟ್ ಇಂಡಿಯಾ ಕಂಪೇರ್ ಮಾಡಿದ್ರೆ. ಸೊ ಯಾವಾಗಲೂ ಪ್ರತಿಯೊಂದು ಟರ್ನ್ಗೂ ಅದೇ ಲೈನಲ್ಲಿ ಇರಬೇಕಾಗತ್ತೆ. ಸಡನ್ನಾಗಿ ಒಂದು ಲೈನಿಂದ ಇನ್ನೊಂದು ಲೈನಿಗೆ ಟರ್ನ್ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಮಿಸ್ ಆಯಿತು ಅಂದರೆ ಮತ್ತೆ ಬೇರೆ ಸ್ಟ್ರೈಟ್ ಹೋಗಿ ಮತ್ತೆ ನಾವು ಯೂ ಟರ್ನ್ ತೊಗೊಂಬರ್ಬೇಕಾಗತ್ತೆ. ಆ್ಯಂಡ್ ಮಿನಿಮಮ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ವೆಹಿಕಲ್ ಟು ವೆಹಿಕಲ್. ಆ್ಯಂಡ್ ಆಫ್ಟರ್ ದಟ್ ಸೊ ಮಾನಿಟರ್ ಮಾಡ್ತಾ ಇರಬೇಕು ಆಲ್ ದ 4 sides. ಇಟ್ಸ್ ನಾಟ್ ಲೈಕ್ ಸಡನ್ಲಿ ಯು ಕ್ಯಾನ್ ಟೇಕ್ ಲೆಫ್ಟ್ ಆರ್ ರೈಟ್. ಸೊ ಮುಂದೆ ಏನು ಬರುತ್ತೆ ಅಂತ ಡೈರೆಕ್ಷನ್ ನೋಡಿಕೊಂಡು ಇವಾಗಲೇ ಆ ಲೈನಲ್ಲಿ ನಾವು ಮೊದಲೇ ಇರಬೇಕಾಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಸ್ಪೀಡ್ ಲಿಮಿಟಲ್ಲಿ ಇಟ್ಕೋಬೇಕಂತೆ ಅಲ್ವಾ? ಮಿನಿಮಮ್ ಸ್ಪೀಡ್ ಇರುತ್ತೆ. ಸೊ ಎವ್ರಿ ಹೈವೇ ಆಗಲಿ ಅಥವಾ ವಿತಿನ್ ದ ಸಿಟಿ ಆಲ್ಸೋ ಮಿನಿಮಮ್ ಸ್ಪೀಡ್ ಅಂತ ಇರುತ್ತೆ. ಆ ಸ್ಪೀಡನ್ನೇ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಎಲ್ಲಿ ಬೇಕಲ್ಲಿ ನಿಲ್ಸೋಕ್ಕಾಗಲ್ಲ. ಲೈಕ್ ಓಕೆ ಏನೋ ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ಸೈಡ್ ಹಾಕೋಗಿಲ್ಲ. ಸ್ಪೆಸಿಫಿಕ್ ಆಗಿ ಶೋಲ್ಡರ್ ಪಾಯಿಂಟ್ಸ್ ಅಂತ ಇರುತ್ತೆ, ಅಲ್ಲೇ ಹೋಗಿಬಿಟ್ಟು ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಏನಾರ ಹೆಲ್ಪ್ ಬೇಕು ಅಂದರೆ ಕಾಲ್ ಮಾಡ್ಬೋದು. ಸ್ಪೆಸಿಫಿಕಲಿ ಹೈವೇ ಸೈಡಲ್ಲಿ. ಓಕೆ. ಬಟ್ ಅದರ್ವೈಸ್ ಓಕೆ ಅಲ್ವಾ? ಅದರ್ವೈಸ್ ಇಟ್ಸ್ ಫೈನ್. ವಿತಿನ್ ದ ಸಿಟಿ ಇಟ್ಸ್ ಓಕೆ. ಓಕೆ. ಹಾಂ. ಸೊ ವಿತಿನ್ ದ ಸಿಟಿ ವಿ ಕ್ಯಾನ್ ಮ್ಯಾನೇಜ್. ಬಟ್ ಹೈವೇಸಲ್ಲಿ ಹೋಗ್ಬೇಕಾದ್ರೆ ಸಡನ್ ಆಗಿ ಸ್ಟಾಪ್ ಮಾಡೋಂಥದ್ದು, ಸೊ ಆ ಥರದ್ದೆಲ್ಲ ನಾವು ನೋಡಿಕೊಂಡು ರೂಲ್ಸ್ನ ಫಾಲೋ ಮಾಡ್ಕೊಂಡು ಹೋಗಬೇಕು. ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಬಟ್ ಸ್ವಲ್ಪ ಅಡ್ಜಸ್ಟ್ ಆಯಿತು ಅಂತ ಅನಿಸಿದಾಗ ಇಟ್ ಈಸ್ ವೆರಿ ಸ್ಮೂತ್. ಆ್ಯಕ್ಚುಲಿ ಎಂಟಿ ರೋಡ್ಸ್ ಕಂಪೇರ್ ಟು ಇಂಡಿಯಾ, ಅಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಅನಿಸುತ್ತೆ. ಇಲ್ಲಿನೂ ಇದೆ
ಬಟ್ ಸ್ವಲ್ಪ ಎಂಟಿ ರೋಡ್ಸ್ ಇರುತ್ತೆ ಆ್ಯಂಡ್ ಪೀಸ್ಫುಲ್ಲಾಗಿ ಹೋಗ್ಬೋದು. ರೂಲ್ಸ್ ಸ್ವಲ್ಪ ಸ್ಟ್ರಿಕ್ಟ್ ಇದೆ, ಬಟ್ ವಿ ಹ್ಯಾವ್ ಟು ಫಾಲೋ. ಸೊ ಇವಾಗ ನಾವು ವಾಲ್ಮಾರ್ಟಲ್ಲಿ ಪರ್ಚೇಸಿಂಗ್ ಆಯಿತು. ಬೇಸಿಕಲಿ ನಾವು ಬಂದಿದ್ದು ವಾಲ್ಮಾರ್ಟ್ಗೆ ಜಸ್ಟ್ ಹೇಗಿದೆ ಅಂತ ನೋಡಿಕೊಂಡು ಆ್ಯಂಡ್ ಬೂಸ್ಟರ್ ತೊಗೋಬೇಕಿತ್ತು. ಬೇಬಿ ಸೀಟರ್ ಕಂಪಲ್ಸರಿ ಇಲ್ಲಿ, ಹಾಗಾಗಿ ಅದು ಪರ್ಚೇಸಿಂಗ್ ಇತ್ತು, ಹಾಗೆ ಬಂದ್ವಿ. ಸೊ ಈಗ ನಾವು ನಿಯರ್ ಬೈ ಒಂದು ಪಾರ್ಕ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಪಯೋನಿಯರ್ ಪಾರ್ಕ್ ಅಂತ ಹೇಳ್ಬಿಟ್ಟು ಇಲ್ಲೇ ನಿಯರ್ ಬೈ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಆರ್ಕೋ ಪೆಟ್ರೋಲ್ ಸ್ಟೇಷನ್ ತೋರಿಸ್ತೀನಿ. ಸೊ ಕಂಪೇರಿಟಿವ್ಲಿ ಅದರ್ ಪೆಟ್ರೋಲ್ ಸ್ಟೇಷನ್ ಇಲ್ಲಿ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗುತ್ತೆ. ಸೊ ದಿಸ್ ಒನ್. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಇದೇ ಥರನೇ ಗ್ರೀನರಿ ಇರುತ್ತೆ ಎಲ್ಲ ಕಡೆನೂ ಸಹ. ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸಿಟಿನ. ಆ್ಯಂಡ್ ದೆನ್ ಒನ್ ಮೋರ್ ಥಿಂಗ್ ಹೇಳಬೇಕು ಅಂದರೆ, ಇದೇ ಥರ ಕ್ರಿಸ್ಮಸ್ ಟ್ರೀಸೇ ಆಲ್ಮೋಸ್ಟ್ ಎಲ್ಲ ಕಡೆ ಸರೌಂಡಿಂಗ್ ಆಗಿರುತ್ತೆ. ಇವಾಗ ನಾವು ಪಾರ್ಕ್ ಹತ್ರ ರೀಚ್ ಆಗಿದ್ದೀವಿ. ಸೊ ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡೋ ಅಂಥದ್ದು. ಈಗ ವೆದರ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಇವತ್ತು. ಬಿಕಾಸ್ ಯಾವಾಗಲೂ ಕ್ಲೌಡಿ ಇಲ್ಲ ಅಂತಂದರೆ ರೈನಿ ಇದ್ದಂತೆ. ಸೊ ಈ ವೀಕಲ್ಲಿ ಇವಾಗ ಬೆಟರು. ಸೊ ನಾವು ಈ ವೀಕ್ ಬಂದಿದ್ದು, ಸೊ ಹಾಗಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ವಿ ಫೆಲ್ಟ್ ಆ್ಯಕ್ಚುಲಿ ನೈಸ್. ಹಾಯ್, ಎಲ್ಲಿ ಬಂದಿದ್ಯಾ? ಪಾರ್ಕ್ ಬಂದಿದ್ಯಾ? ಇಷ್ಟ ನನಗೆ ಆಟಾಡೋಕ್ಕೆ. ಚಳಿ ಇದೆಯಾ? ತುಂಬ ಚಳಿ ಇದೆಯಾ? ತುಂಬ ಅಂದರೆ ತುಂಬ ಚಳಿ ಇದೆ ಅಲ್ಲಮ್ಮ. ಇಟ್ಸ್ ವೆರಿ ಕೋಲ್ಡ್. ಎಕ್ಸ್ಪ್ಲೋರ್ ಮಾಡೋಣ. ಓಕೆ. ಆ್ಯಕ್ಚುಲಿ ಲೇಖ ನನಗೆ ಆಟ ಆಡಬೇಕು ಅಂತ ಕೇಳ್ತಾ ಇದ್ಲು. ಸಂಹಾವ್ ಇದೊಂದು ಪ್ಲೇ ಏರಿಯಾ ಚಿಕ್ಕದಿದೆ, ಬಟ್ ಚೆನ್ನಾಗಿದೆ. ಸೊ ಶಿ ಇಸ್ ಪ್ಲೇಯಿಂಗ್ ದೇರ್. ಫುಲ್ ಗ್ರೀನರಿ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಹೇಗೆ ಅಂದರೆ ಒಂಥರ ಬಿಸಿಲಿದೆ, ಬಟ್ ಚಿಲ್ಲಿಂಗ್ ಅನಿಸ್ತದೆ. ವಿತೌಟ್ ಜಾಕೆಟ್ ಸ್ವಲ್ಪ ಕಷ್ಟ ಅನಿಸ್ತದೆ, ಬಟ್ ಇಟ್ಸ್ ನೈಸ್. ಹಾಯ್ ಕಂದ. Hi. I'm playing in the park. Like a ship? What the color is like?
ನಾಟ್ ಆಸ್ಕ್ ಅಯ್ಯೋ ಪಾಪ ನನ್ನ ಲಿಫ್ಟ್ ಮಾಡಕ್ಕೆ ಸೋ ಬ್ಯಾಡ್ One more time. Likna, gym ಮಾಡ್ತಿದ್ಯಲ್ಲ, used to do right, but it is bit hard ಅಷ್ಟೇನೆ, ಇನ್ನೇನಿಲ್ಲ. The surface is bit hard. ಮಧ್ಯ ಕುತ್ಕೋ ಮಗಳೇ, ಸಿಟ್ ಇನ್ ಬಿಟ್ವೀನ್. ಅಪೆಂಡಿಕ್ ನ ವಿತೌಟ್ ಶೇಡ್ಸ್ ಏನು ನೋಡ್ಲಿಕ್ಕಾಗಲ್ಲ, ಬಟ್ ಇಟ್ಸ್ ಗುಡ್.
You can just see this. It's beautiful. And ಇವ್ರದ್ದು ಇನ್ನೂ ಆಟ ಮುಗಿಲಿಲ್ಲ. So Lekana, you are enjoying the place? Yeah. You are liking the place? ಸರಿಗೆ ಹೇಗೆ ಅನಿಸ್ತದ? ಚೆನ್ನಾಗಿದೆ. Nice ಅಲ್ಲ? ಗ್ರೀನರಿ, ವೆರಿ ಕೂಲ್. The place is tight. Nice it is. Very calm and ತುಂಬ ಜನ ಇಲ್ಲ. ಸೊ ಲಿಮಿಟೆಡ್ ಪೀಪಲ್ ಆ್ಯಂಡ್ ಸ್ಪೇಸ್ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ ವಾಕ್ ಮಾಡಲಿಕ್ಕೆಲ್ಲ. ಬಟ್ ಪ್ಲೇ ಏರಿಯಾ ಸ್ವಲ್ಪ ಚಿಕ್ಕದಿದೆ ಮಕ್ಕಳಿಗೆ. ಅದರ್ವೈಸ್ ಇಟ್ ಈಸ್ ಗುಡ್. ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ. ಸಾಕು ಲೇಖನ, ಹೊರಡೋಣ. ಬೇರೆ ಪ್ಲೇಸಿಗೆ ಹೋಗೋಣ ಅಂದರೂ ಬರ್ತಾ ಇಲ್ಲ ಅವಳು. ಸೊ ಮಕ್ಕಳು ಹಾಗೆ ಅಲ್ವಾ, ಆಟ ಆಡ್ಲಿಕ್ಕೆ ಸಿಕ್ಕರೆ ಎಷ್ಟೊತ್ತಾದರೂ ಆಟ ಆಡ್ತಾನೆ ಇರಬೇಕು. ಮೇ ಬಿ ಅವ್ರ ಏಜಲ್ಲಿ ನಾವು ಸಹ ಹಾಗೆ ಇದ್ವಿ ಅನಿಸುತ್ತೆ. ಹಾಗೆ ಥ್ರೋಟ್ ಇನ್ನೂ ಸರಿ ಹೋಗಿಲ್ಲ, ಬಟ್ ಸಮ್ಹೌ ಮ್ಯಾನೇಜಿಂಗ್. ಕಂದ ಬೇರೆ ಪ್ಲೇಸಿಗೆ ಹೋಗೋಣ ಬಾ. ಸೊ ಇವಾಗ ಪಾರ್ಕ್ ಮುಗೀತು, ಅಲ್ಲಿಂದ ಮತ್ತೆ ಈಗ ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ಟಾರ್ಗೆಟ್ ಅಂತ ಇದೆ, ಸೊ ಟಾರ್ಗೆಟ್ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ಥಿಂಗ್ಸ್ ಪರ್ಚೇಸ್ ಮಾಡೋದಿತ್ತು, ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಮನೆಗೆ ಹೋಗೋದು. ದಟ್ಸ್ ಇಟ್. ಸೊ ಲೇಕಿನ ಪಾರ್ಕಲ್ಲಿ ಎಂಜಾಯ್ ಮಾಡಿದ್ಯಾ? ಇಷ್ಟ ಆಯ್ತಾ? ಹೇಗೆ ಅನಿಸ್ತು? ನೈಸು. ಮತ್ತೆ ಇನ್ನೊಂದ್ಸತಿ ಬರೋದಾ ಇಲ್ಲಿಗೆ? ಕೂತಿರೋ ನೋಡು. ಇದು ಸಹ ಅಷ್ಟೇ ಶಾಪಿಂಗ್ ಮಾಲ್ ಥರನೇ. ನಾನು ವೀಡಿಯೋಸ್ ಅಷ್ಟೊಂದು ಕ್ಯಾಪ್ಚರ್ ಮಾಡಿಲ್ಲ, ಜಸ್ಟ್ ಒಂದೆರಡು ಕ್ಲಿಪ್ಪಿಂಗ್ಸ್ ಅಷ್ಟೇ. ಸೊ ಶಾಪಿಂಗ್ ಎಲ್ಲ ಮುಗೀತು, ಈಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಾದ್ಮೇಲೆ ಸ್ವಲ್ಪ ಕೆಲಸ ಇದೆ, ಲೈಕ್ ಲಾಂಡ್ರಿ ಎಲ್ಲ ಹಾಕಬೇಕು, ಬಟ್ಟೆಗಳೆಲ್ಲ. ಅದಾದಮೇಲೆ ಟೈಮ್ ಇದ್ದರೆ ಇನ್ನೂ ಸ್ವಲ್ಪ ಹೋಟೆಲಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಇವತ್ತಿಂದು ಇಷ್ಟೇ ಪ್ಲ್ಯಾನ್. ಸೊ ಸಿಗೋಣ ಮತ್ತೆ. ಬಾಯ್. ಸೊ ಲೇಖನ ಏನು ಮಾಡ್ತಿದ್ಯಾ? ಓಕೆ, ಸೇ ಬಾಯ್. ಸೊ ಬೆಸ್ಟೀಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದೆಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀವಿ. ಆ್ಯಂಡ್ ನೀವೇನು ಮಾಡಬೇಕು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು, ಫಾಲೋ ಮಾಡಬೇಕು. ಬಾಯ್.